ಸೊ ಈ ಬಾರಿಯ ಸ್ಪರ್ಧಿಗಳಲ್ಲಿ ಪ್ರಥಮ್ ಅವರ ಫೇವರೆಟ್ ಯಾರು ಅಂತ? ಇಟ್ಸ್ ಟೂ ಅರ್ಲಿ ಟು ಡಿಸೈಡ್. ಇಟ್ಸ್ ಟೂ ಅರ್ಲಿ. ನನಗೆ ಏನು ಗೊತ್ತಾ, ಅಲ್ಲಿರೋ ಎಲ್ಲರೂ ಯಾರು 17 ಜನ ಹೋಗಿದ್ದಾರೋ ಅಷ್ಟು ಜನ ನೋಡಿ, 7 ಕೋಟಿ ಜನಸಂಖ್ಯೆಯಲ್ಲಿ 17 ಜನ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ನೀವು ಆಲ್ರೆಡಿ ಅಲ್ಲಿ ಗೆದ್ದಾಯಿತು. ನೀವು 17 ಜನ ಗೆದ್ದಾಗೋಯ್ತು. ಈಗ ಅವರು ಇವರು ಅಂತಲ್ಲ. ಐಶ್ವರ್ಯ ಸಿಂಧೋಗಿ ನನ್ನ ಸ್ನೇಹಿತೆ. ನಾನು ಕರ್ನಾಟಕ ತಲೆಯಲ್ಲಿ ಮಾಡಬೇಕಾಯ್ತು. ಆ ಸೀರಿಯಲ್ಸು ಮತ್ತು ಅದು ಡೇಟ್ಸು ಇದಾಗಿರಲ್ಲ, ನಾವು ನೆಕ್ಸ್ಟ್ ಮಾಡ್ತಾಯಿದ್ವಿ. ವಿ ಆರ್ ಫ್ರೆಂಡ್ಸ್. ನನ್ನ ಸ್ನೇಹಿತೆ. ಆ್ಯಂಡ್ ಇನ್ಯಾರು ನನ್ನ ಆಪ್ತರು ಭಾಳಷ್ಟು ಜನ ಇದ್ದಾರೆ. ತುಕಾಲಿ ಸಂತ ಹೆಂಡ್ತಿ ನನ್ನ ಒಳ್ಳೆ ಸ್ನೇಹಿತೆ. ಆ್ಯಂಡ್ ಇನ್ಯಾರು ಸಡನ್ನಾಗಿ ಹೆಸರು ನೆನಪುತ್ತೆ. ನೀವು ಹೇಳ್ಬಿಡಿ ಹೆಸರುಗಳು ಸಡನ್ನಾಗಿ, ಅದೊಂದೇ ವಿಚಾರ ಹಂಗೆ ಇರಲಿ. ಬಟ್ ಅನುಷಾ ರೈ ನನ್ನ ತುಂಬ ಕ್ಲೋಸ್ ಫ್ರೆಂಡು. ಅನುಷಾ ರೈ ಆ್ಯಂಡ್ ಐಶ್ವರ್ಯ ಸಿಂಧೋಗಿ ಆ್ಯಂಡ್ ಇವರು ಹಂಸ ಅವರು ಕೂಡ ನನ್ನ ತುಂಬ ಗೊತ್ತು. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಅವರು ಕೂಡ ಸೌಂಡ್ ಮಾಡ್ತಾರೆ. ಯಾಕೆಂದರೆ ಅವ್ರು ಇನ್ನೂ ಶುರು ಮಾಡಿಲ್ಲ. ಅವ್ರು ಆಟೋ ಬೈಕ್ ಶುರು ಮಾಡಿದ್ರೆ ಬಹುಶಃ ಸೌಂಡ್ ಆಗುತ್ತೆ. ಇನ್ನೂ ಗೊತ್ತಲ್ಲ, 2 ಡಿಫ್ರೆಂಟ್ ಫೋನ್ ಒಂದೇ ಕಡೆ ಸೇರಿಸಿದ್ದಾರೆ. ಏನ್ರಾ ಬನ್ನಿ ಕಮಿಷನರ್ ಕಮಾನ್, ನಾನು ಯಾಕೆ ಹೇಳಬೇಕು? ಹೂ ಆಮ್ ಐ, ಹೂ ಆರ್ ಯು ಐ ಸೇ, ವೈ ಶುಡ್ ಐ ಆನ್ಸರ್ ಟು ಯು ಅಂತ ಕೇಳ್ತಿದ್ದಂತಹ ಜಗದೀಶ್ ಸರ್ ಅವ್ರದ್ದು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ. ಸೊ ಅವರು ಒಂದು ಈ ಥರದ್ದು ಒಂದು ಇಂಟರ್ವ್ಯೂ ವೈರಲ್ ಆಗಿ ನೆನಪಿದೆಯಾ? ವೈ ಶುಡ್ ಆನ್ಸರ್ ಟು ಯು, ಯಾರೋ ನೀನು, ನಾನು ಯಾಕೋ ನಿಂಗೆ ಆನ್ಸರ್ ಮಾಡಬೇಕು? ಎಲ್ಲಿ ಇವನು? ನೀನೇನು ದೇವ್ರಾ? ನೀನೇನು ಗಾಡ? ನಾನು ಯಾಕೆ ನಿಂಗೆ ಉತ್ತರ ಕೊಡಬೇಕು? ಹೂ ಆರ್ ಯು ಅಂತ ಕೇಳ್ತಿದ್ದು ಜಗದೀಶ್ ಅವ್ರು ಹೋಗಿದ್ದಾರೆ. ಅವರು ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ನೋಡಬೇಕು, ಒಂದಷ್ಟು ರೋಚಕತೆ ಇರುತ್ತೆ. ಆ್ಯಂಡ್ ಇನ್ನಷ್ಟು ಜನ ಎಲ್ಲ ಪರಿಚಿತ ಭಾಳಷ್ಟು ಜನ ಇದ್ದಾರೆ. ಅನುಷಾ ರೈ ಕೂಡ ಒಳ್ಳೆ ಸೌಂಡ್ ಮಾಡ್ತಾರೆ. ನನಗೆ ನಂಬಿಕೆ ಇದೆ. ಐಶ್ವರ್ಯ ಸಿಂಧೋಗಿ ಭಾಳ ಒಳ್ಳೆ ಹೆಸರು ಮಾಡ್ಕೊಂಡು ಬರ್ತಾರೆ, ನನಗೆ ನಂಬಿಕೆ ಇದೆ. ಓಕೆ, ಇನ್ನು ಸ್ವರ್ಗ ನರಕದ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ, ನೀವೇನಾದರೂ ಬಿಗ್ ಬಾಸ್ಗೆ ಹೋಗಿದ್ದಿದ್ರೆ ಈಗ ನೀವು ಸ್ವರ್ಗದಲ್ಲಿ ಇರ್ತಾ ಇದ್ರೆ ನರಕದಲ್ಲಿ ಇರ್ತಾ ಇದ್ರ ಅಂತ? ನನಗೆ ಎಲ್ಲಿ, ನಾನು ಬಿಗ್ ಬಾಸ್ಗೆ ಎಲ್ಲೇ ಹೋದರೂ ಆರಾಮಾಗಿರ್ತಾ ಇದ್ದೆ. ನನಗೆಲ್ಲಬೇಕು ವಾತಾವರಣ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳ, ಇದು ಗೊತ್ತಿಲ್ಲದೆ ಇರೋದಾದ್ರೆ ಸುದೀಪ್ ಸರ್ದು ನಂದು ಇಂಟರ್ನಲ್ ಟಾಕ್ಸ್ ಇದು ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತೀನಿ. ಒಂದ್ಸಲ ಸುದೀಪ್ ಸರು ಕೇಳಕ್ಕೆ ಶುರು ಮಾಡ್ತಾರೆ ಕಂಟೆಸ್ಟೆಂಟ್ಸ್ನ, ನೀವು ಯಾವುದಕ್ಕೋಸ್ಕರ ಬಿಗ್ ಬಾಸ್ ಬಂದು ಅಲ್ಲೇ ಹೇಳ್ತಾರೆ, ನಾನು ನನ್ನ ಮಗನ ಭವಿಷ್ಯ ಈ ಬಿಗ್ ಬಾಸಲ್ಲಿ ನೋಡ್ತಾ ಇದ್ದೀನಿ, ನಾನು ನನ್ನ ಹೆಂಡತಿ ಕನ್ಸಿಡರ್ಸಕ್ಕೆ ಬಂದು ನಾನು ನಮ್ಮ ಅಮ್ಮನಿಗೆ ಮನೆ ಕಟ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂತ ನನ್ನ ಕೇಳಿದ್ರು. ನೀವೇ ಯಾಕೆ ಅಂದರು. ಏನು ಸರ್ ನೀವೇನಿಗೆ ಬಂದು ಸರ್ 8:15 ಎಲ್ಲ ಕನ್ನಡಿಗರು ಟಿ ವಿ ಹಾಕ್ತಾರೆ ಕನ್ನಡಿಗರು. ಅಷ್ಟು ಜನ ಕನ್ನಡಿಗರ ನಂಬಿಕೆ ಮೋಸ ಆಗಬಾರ್ದು ತಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ಇದೊಂದು ಆನ್ಸರಾ ಅಂದರು. ಇದು ಯಾಕೆ ಆನ್ಸರ್ ಆಗಬಾರ್ದು ಸರ್ ಅಂತ ಹೇಳಿದೆ. ಸೊ ಅದಾಯಿತು. ನನಗೆ ನನ್ನ ಮುಖ ಜನ ನೋಡಬೇಕು, ನನ್ನ ಬಗ್ಗೆ ಮಾತಾಡ್ತಿರ್ಬೇಕು, ಹಂಗೆ ಬಂದಿದ್ದೀನಿ, ಹಂಗೆ ಇರ್ತೀನಿ ಬಾಸ್ ಅಂತ ಹೇಳಿ ಮುಗೀತು. ಇವತ್ತಿಗೂ ಸುದೀಪ್ ಸರ್ ಸಿಕ್ಕ ಪ್ರಥಮ್ ಟಿಲ್ ಟುಡೇ ಏನೋ ನಿರೀಕ್ಷೆ ಇಟ್ಕೊಂಡು ಮಾಡಿರ್ತಾರೆ. ಬಟ್ ಒಂಥರ ಯುನೀಕ್ ಆನ್ಸರ್ ಆಗಿತ್ತು. ಅದೊಂಥರ ಪ್ರಾಮಾಣಿಕವಾದ ಆನ್ಸರ್. ನನಗೆ ಇವತ್ತಿಗೂ ಅಂಥ ಆನ್ಸರ್ ಕೊಟ್ಟಂಥ ಸ್ಯಾಟಿಸ್ಫೈಡ್ ಆನ್ಸರ್ ನಂಗೆ ಸಿಕ್ಕಿಲ್ಲ. ಪ್ರಥಮ್ ಐ ಆಮ್ ವೆರಿ ಹ್ಯಾಪಿ ಅಂತ. ನನಗೆ ಅದಷ್ಟು ಮೆಮೊರೀಸ್ ಎಲ್ಲ ಸುದೀಪ್ ಸರ್ ಜೊತೆಗಿದೆ. ಆ್ಯಂಡ್ ಅವ್ರವ್ರ ಸ್ಟಾರ್ಡಮ್ನ ಮತ್ತು ಕ್ಯಾರಿ ಮಾಡೋ ರೀತಿ ನಿಮಗೆ ಬೇರೆ ಎಲ್ಲಾದರೂ ಆಯ್ಕೆ ಏನಾರು ಕೊಡ್ಬೋದು. ಈಗ ಸಾಂಗ್ಲಿಯಾನ 1, 2 ಆಯಿತು, ಶಂಕರ್ನಾಗ್ ಸರ್ ನಾವು ಆದ ತಕ್ಷಣ ಕಳ್ಕೊಂಡ ತಕ್ಷಣ 3 ಮಾಡಬೇಕು ಅಂತ ಬಂದಾಗ ದೇವರಾಜ್ ಸರ್ ಇರಲಿ ಅನ್ನೋ ಥರ ಆಯಿತು. ಬಿಗ್ ಬಾಸ್ಗೆ ನೋ ಸೆಕೆಂಡ್ ಥಾಟ್ ಸುದೀಪ್ ಸರ್. ಸೊ ಸ್ವರ್ಗ ನರಕ ಅನ್ನೋದು ಏನಾಯಿತು ಅಂದರೆ 10 ವರ್ಷ ಅಂದರೆ 1 ಡಿಕೆಡ್ ಆಯಿತು. ಯುನೀಕ್ನೆಸ್ ಕೇಳ್ತಾರೆ ಜನ. ಈ ಸಲ ಯಾರು ಇರ್ಬೋದು ಕಂಟೆಸ್ಟೆಂಟ್ಸು? ಸ್ವರ್ಗ ನರಕ ಅಂತ ಬರ್ತಾ ಇದೆ ಅಂದರೆ ಏನಿರ್ಬೋದು? ಹಂಗೆ ಈಗ ಬಂದಾಗ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮನೆಗೆ ಮಂತ್ರಾಲಯ ಅಥವಾ ನಂದಗೋಕುಲ ಇದನ್ನು ಮಾಡೋಕ್ಕಾಗಲ್ಲ. ಅಲ್ಲಿ ಬೇರೆ ಬೇರೆ ವ್ಯಕ್ತಿತ್ವ ತೊಗೊಂಡು ಒಳಗೆ ಇಡ್ತಾರೆ. ಸೊ ಒಳಗೆ ಇಡೋದ್ರಿಂದ ಎಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಸಿಚುವೇಶನ್ಗೆ ಅಂತ ಆಲ್ರೆಡಿ ರಿಯಾಕ್ಷನ್ ಶುರುವಾಗಿದೆ.